ಫೋನ್ ಹಲೋ ಹಲೋ ಡಾಕ್ಟರ್ ಸಾಹೇಬ್ರ ಎಲ್ಲಿದ್ರಿ? ನಮ್ ಸಾವುಕಾರ್ಯಾಗ ಯಾರು ತ್ರಾಸ ಮಾಡ್ಕೋದಾರ. ಲೌಡ್ ಬರ್ರಿ ಲೌಡ್ ಬರ್ರಿಪ್ಪ. ಬರ್ರಿ ಡಾಕ್ಟರ್ ಸರ್, ನಮ್ ಸಾವುಕಾರಿಗೆ ಏನಾಯ್ತು ನೋಡ್ರಿಪ್ಪ. ಇಲ್ಲಿ ಸಮಾಧಾನ ಮಾಡ್ಕೊಂಡು ನೋಡ್ತೀನಿ ನೋಡಿ ಡಾಕ್ಟರ ಬಿಡ್ರಿ, ಏನು ಚೆಕ್ ಮಾಡಿ ಏನು ಮಾಡೋರು? ನಂದು ಕತ್ತಿ ಬಂದು ಮುಗ್ದೈತ್ರಿ. ನನ್ನ ದೇವ್ರ ಕರ್ಕೊಂಡು ಹೋದನು. ಬ್ಯಾಡ್ರಿ, ಚೆಕ್ ಮಾಡಬೇಡ್ರಿ, ಬ್ಯಾಡ್ರಿ. ಹಂಗ ಅನ್ನಕ್ ಹೋಗ್ಬೇಡ್ರಿ ಸಾವುಕಾರ. ನೀವ ಹೊಂಟಿ ನೋಡಿ ಸಾವುಕಾರ, ಅನ್ನಕ್ ಹೋಗ್ಬೇಡ್ರಿಪ್ಪ. ನೋಡ್ರಿಪ್ಪ ಅಟ್ಟ ನೋಡ್ತೀನಿ. ಇಲ್ಲೋ ವಿಠಲ, ಇಲ್ಲೋ ವಿಠಲ, ರಗಡ ಆಸ್ತಿ ಮಾಡಿ, ಹೊಲ ಮಾಡಿ, ರೊಕ್ಕ ಮಾಡಿ, ಶ್ರೀಮಂತ ಆದ್ನಿ. ಆದ್ರೆ ನನ್ನ ಮಕ್ಕಳೆಲ್ಲ ನನ್ನ ಹೊರಗೆ ಹಾಕಿದ್ರು. ನೀ ನನ್ನ ಕೈ ಬಿಡ್ಲಿಲ್ಲ, ನೀ ನನ್ನ ಕೈ ಬಿಡ್ಲಿಲ್ಲ. ಆದ್ರೆ ಏನು ಮಾಡಿದ್ರು ವಿಠಲ? ನಿನಗೆ ಕೊಡಕ್ ಕಡೆ ಏನು ಉಳಿಲಿಲ್ಲೋ, ಏನು ಉಳಿಲಿಲ್ಲ. ನನಗೇನು ಬೇಡ್ರಿ ಸಾವುಕಾರ, ನಂಗೆ ನೀವು ಬೇಕ್ರಿ ಸಾವುಕಾರ. ಹಂಗಿಂಗ್ ಆಕೈತೋ ವಿಠಲ. ನನ್ನ ಜೀವನದ ಒಂದು ರಹಸ್ಯ ಹೇಳ್ಬೇಕಾಗಿತ್ತು ನಿನಗ. ಏನಪ್ಪಾ ಅಂತಂದ್ರೆ 30 ವರ್ಷದಿಂದ ಗೌಂಡ್ಯಾರ ಕೈಯಾಗ ಚೀನಾದಾಗ ಕೆಲ್ಸಕ್ಕೆ ಹೋಗಿದ್ನಿ. ಅಲ್ಲಿ ಲಕ್ಕಿ ಚಡ್ಡಿ ಅಂತ ತಗೊಂಡಿನಿ. ಆ ಲಕ್ಕಿ ಚಡ್ಡಿದಿಂದ ಆಸ್ತಿ ಮಾಡ್ನಿ, ರೊಕ್ಕ ಮಾಡ್ನಿ, ದೊಡ್ಡ ಶ್ರೀಮಂತ ಆದ್ನಿ. ಆದ್ರೆ ನನ್ನ ಮಕ್ಕಳ ಎಲ್ಲಾನು ತಗೊಂಡ್ ಬಿಟ್ರು. ಆದ್ರೆ ನಿನಗ ನಾ ಒಂದ್ ಏನೋ ಕೊಡ್ಬೇಕಂತೇಳಿ ಅನ್ಕೊಂಡನಪ್ಪ. ಏನು ಕೊಡಕ್ ಆಗ್ಲಿಕ್ಕಂದ್ರ ಆ ಲಕ್ಕಿ ಚಡ್ಡಿ ನಿನಗ ಕೊಡ್ಬೇಕು ಮಾಡೀನಿ. ಆದ್ರ ಒಂದ್ ವಿಷಯ, ಆ ಚಡ್ಡಿ ಯಾವತ್ತು ನೀ ಕಳಿಬಾರ್ದು, ಹಾಕೊಂಡ ಇರ್ಬೇಕ. ಎಂದ್ ನೀ ಕಳಿತಿಲ್ಲ ಅಂದ್ ನೀ ದಿವಾಳಿ ಅಕ್ಕಿ. ಅದನ್ನ ನಾ ಇವತ್ತು ನಿನಗ್ ಕೊಡ್ಬೇಕನ್ನಾಕತ್ತೇನೆ. ಇದ ಚಡ್ಡಿಂದ ನಾ ದೊಡ್ಡ ಸಾವುಕಾರ ಆಗೇನಿ, ಆಸ್ತಿ ಮಾಡೇನಿ. ಆದ್ರ ಈ ಚಡ್ಡಿ ಯಾರಿಗೂ ಕೊಡಬೇಡ, ಕಳಿಬೇಡ, ಯಾರು ಕೇಳಿದ್ರು ಒಟ್ಟ ಕೊಡಬೇಡ. ಈ ಚಡ್ಡಿ ಕೊಟ್ಟ ನೀ ಶ್ರೀಮಂತ ಆಗ್ಲತ್ತೇಳ ನಾ ಹೊಂಟಿನ್ಯೋ ವಿಠಲ. ಚೈನಾ ಚಡ್ಡಿ ಕೊಟ್ಟು ಚೊಯ್ ಅಂದಲ್ಲೋ ನನ್ನ ಸಾವುಕಾರ. ಅಳಾಕ್ ಹೋಗ್ಬೇಡ ವಿಠಲ. ಎಲ್ಲ ದೇವ್ರ ಇಚ್ಛೆ ಅದೆಲ್ಲ ತಗೊಂಡ್ ಹೋಗುದೆಲ್ಲ ಮಾಡುದ. ಏನ ಅಳಾಕ್ ಹೋಗ್ಬೇಡ, ಏನ್ ತ್ರಾಸ್ ಮಾಡ್ಕೋಬೇಡ. ನಿಮ್ ಸಾವುಕಾರ ಚಡ್ಡಿ ಕೊಟ್ಟಾನ, ಚಡ್ಡಿ ಹಾಕೊಂಡ್ ಎಲ್ಲಾ ಆರಾಮಿರ. ಏನ ಈ ಲಕ್ಕಿ ಚಡ್ಡಿ ಐತಿ ನಿಮ್ ಸಾವುಕಾರದ. ಹಾ ನಾನ್ ನಡಿತೀನಿ. ಹಾ ಆರಾಮಿರ. ಹಾ ಆಯ್ತಾ, ಬರ್ಲೆ ಸಾವುಕಾರಿ ಸಾವುಕಾರಿ. ಸಾವುಕಾರ ಹೋದ್ರಿ, ಸಣ್ಣ ಸಾವುಕಾರ ಹೋದವ ನಮ್ಮಪ್ಪ. ಅವ ನಿಮ್ಮ ಅಪ್ಪ ಅಲ್ಲ. ನೀ ಯಾಕಿಟ್ಟು ಡೇರಿಂಗ್ ಮಾಡಿ ಆಳಕತ್ತೀವ? ಏನ್ ಕೊಟ್ಟವ ನಮ್ಮ ಅಪ್ಪ ನಿನಗ? ಅಲ್ಲೆಲ್ಲ ನಿಂತ್ಕೊಂಡ್ ಕೇಳಿದ್ವು ನಾವ್. ಏನ ಗೊತ್ತೈತ್ ನಮಗೂ ಎಲ್ಲ. ದೊಡ್ಡ ಸಾವುಕಾರ ನನಗ ಕೊಟ್ಟೋಗ್ಯಾರಿ ಸಾವುಕಾರ. ಏ ಮಗನ, ನಿನಗೇನ್ ಕೊಡ್ತಾನೋ? ನಮ್ಮ ಅಪ್ಪ ಅದಾನವ. ನಮ್ಮ ಅಪ್ಪ ಅಂದ್ ಪ್ರತಿಯೊಂದ್ ಆಸ್ತಿ ಮ್ಯಾಲ ನಮಗ ಹಕ್ಕ ಐತೆ. ಚಡ್ಡಿನೂ ನಮಗ ಬೇಕಿದ. ಅದ್ನೇನ್ ಹೇಳ್ತೋ ಮಗನ, ಬೇಡ. ನಮ್ಮ ಅಪ್ಪ ನೋಡ್ದಾರ ಸುರ ನಮ್ರ ಅದ್ನೇನ್ ಹೇಳ್ತೆ. ಮಗನ, ನೀ ಯಾವತ್ತಿದ್ರು ಆಳಾಗಿರ್ಬೇಕು ಗೊತ್ತೈತಿ. ನಮ್ ಚಡ್ಡಿ ತಾನ ಮಗ, ನಾವು ಸಾಕಾರ ಹಾಕೋ. ಸರಿ ನಡೆ ಬರೋ ತಮ್ಮ. ಮಕ್ಕಳ ನಮ್ ದೊಡ್ಡ ಸಾವುಕಾರ ಕೊಟ್ಟಿ ಚಡ್ಡಿ ಅದ, ನಾ ಸಾವುಕಾರ ಹಾಕಿನ. ಆದ್ರೂ ತೋದ್ರಿ ನಿಮ್ಮನ್ನ ಬಿಡಲ್ಲ. ನಿಮ್ಮಂತ ಲೊಚ್ಚ ಬರೋಬರಿ ಬರ್ತೇನೆ, ಕರ್ಕೊಂಡ್ ಬರ್ತೇನೆ. ಮಾಮ ಅದಾನಲ್ಲಿ ಕರ್ಕೊಂಡ್ ಬರ್ತೇನೆ. ಅಣ್ಣ ಇಲ್ಲಿ ಅವು ಬಕ್ರಾ ಬರತಾವ ನಿಡ್ಲೆ ಮತ್ತೆ ರೊಕ್ಕ ಕದ ನೋಡಿ ಬರ್ತ ಕಸ್ಕೊಂಡು ನಡಿ. ಯಾವ್ರಾರ ಯಾಕೋ ಅಣ್ಣ ಯಾವ್ರಾರ ಇರಲ್ಯಾಕ ಕಿಸಾಗ ಏನೇನದ ಹೊತ್ತಿಗೆ ಬ್ಯಾಡಣ್ಣ ನೀ ಎಲ್ಲಾ ತಕ್ಕೋ ಮೊಬೈಲ್ ಕೇಳ ಮೊಬೈಲ್ ಕೊಡ್ತಾನ ಗುಟ್ಕಾ ತಗೋಬೇಡ. ಯಾಕಂದ್ರ ನಮ್ ರಾಜು ನನ್ ಗುಟ್ಕಾ ಅದಾವನ. ಯಾವ ರಾಜುನ ಯಾವ ಕರಿ ನೋಡವನ ಯಾವ ರಾಜುನ ಅಣ್ಣ ಕರಿತಾನ ಮತ್ ನಮ್ ರಾಜನ ಕರಿತಾನ ಕರಿತಾನ ನೋಡಣ.
ರಾಜು ಅಣ್ಣ ಎಲ್ಲ ನೋಡು ಕಿರಿ ಯಾವ ರಾಜಲ್ಲ ಕಿರಿ ಎಲ್ಲ ನೋಡು ರಾಜು ಅಣ್ಣ ಎಲ್ಲಿ ಬಂದ ಎಲ್ಲದಾನ ಬಂದ್ ನೋಡಲ್ಲ ನಮ್ ರಾಜು ಅಣ್ಣ. ಏನಪ್ಪಾ ರಾಜು ಅಂದ್ರೆ ನೀನ ಸುಮ್ಮ ನಮ್ಗ ಇವ್ರಿಗೆ ಐತೆ ನಮ್ ಮುಸಾಬರಿ ಮಾಡಕ್ ಹೋಗ್ಬೇಡ ಗಪ್ ನೀನ್ ಪುರ್ತಕ್ ನೀವ್ ಹೋಗ್ಬೇಡ. ಇಟ್ಟೆಲ್ಲಾ ಮಂದಿ ಕೂಡಿ ಇವ್ರು ಇಬ್ರು ಉಸಾರಿ ಮಾಡತ್ತೀರಿ, ಕೂತ್ಕೊಂಡ್ ಕೈಟಿಗೆ ಉಸಾರಿ ಮಾಡ್ತೀರಿ, ಊರ್ ಮಂದಿ ಎಲ್ಲ ಉಸಾರಿ ಮಾಡ್ತೀರಿ. ಇವ್ರನ್ನ ಕೇಳಾಕ್ ಬಂದಿದ್ದಕ್ಕೆ ನನಗೆ ಉಸಾಬ್ರಿ ಅನ್ನತ್ತಿ. ಉಸಾಬ್ರಿ ಇಲ್ದ ಯಾವ ದಂಧೆ ಅಲ್ಲನ. ರೊಕ್ಕ ಗೀಕ ಏನ್ ಕಸ್ಕೊಂಡ್ ಕರೆ ನನ್ನ 2 ಸ್ಟಾರ್ ತೊಂದೆ ಒಂದ್ ಸ್ವಲ್ಪ ಸ್ಟಾರ್ ಕೊಟ್ಬಿಡ್ ನಾನು. ಸ್ಟಾರ್ ಬೇಕೋ ಸ್ಟಾರ್ ಏನ್ ತಕ್ಕೋಬಾ ತಕ್ಕೋ ಅನ್ನ ಸುಳ್ಳ ಹಕನಂತ ಕೆನಗಾಕ್ ಹೋಗ್ಬೇಡ. ನಾವು ಯಾರು ಉಸಾಬ್ರಿ ಮಾಡಂಗಿಲ್ಲ. ಮೊದ್ಲ ಗೋಕಾದಾರ ನಾವು ಗುಟಕಾ ಸಂಬಂಧ ಗೋವಾಳ 2 ಮೈಂದ್ ನಾವ ಕೊಟ್ಬಿಡಣ. ಸುಳ್ಳ ನನ್ನ ಗುಟಕಾ ಕೊಟ್ಬಿಡಣ. ಚೆಕ್ ಮಾಡ ಎಲ್ಲಿತಿ ಎಲ್ಲ ಕಡೆ ಚೆಕ್ ಮಾಡ್ಕೋ. ಆಯ್ತು ನಾ ತಪ್ಪಾತು. 2 ಸ್ಟಾರ್ ಏನ ನಸಿಬ ಹಂಗಿಲ್ಲ. ಆಯ್ತು ಬರ್ತಾನ ಬರ್ಲನ ಬರ್ತ. ನಾನು ನಿನ್ನ ಸ್ಟೈಲ್ ಸೀರೆ ಕರ್ದಲ್ಲ, ದೊಡ್ಡ ಸ್ಟೈಲ್ ಸೀರೆ ಬಂದೆ. ನನ್ನ ರೊಕ್ಕದ ಎಲ್ಲ ಇಸದ್ ಕೊಡ್ತೆ ಅಂದ್ರೆ ಸ್ಟಾರ್ ರೊಕ್ಕಡೆನ ಹೋದ್ವು. ಎಟ ತಗೊಂಡ್ರ ಅವ್ರು ನಿಮ್ಮ ರೊಕ್ಕ? 500 ರೂಪಾಯಿ ತಗೊಂಡ್ರ. ನಾನು 500 ರೂಪಾಯಿ ನಾನು 2 ಸ್ಟಾರ ಎಟ ಕೊಡಿ ಎಟಾತು 510 ರೂಪಾಯಿ ಆತ. ದೇವ್ರ ತಿಳಿ ಅನ್ನೋದು ಕೊಟ್ಟಾನ. ಎಲ್ಲದಕ್ಕೂ ಬಡದಾಟ ಪರಿಹಾರ ಇರಂಗಿಲ್ಲ. ಹೋಗಿ ತಡ್ಸಿ ಮಕ್ಕಳ್ರೆ ಬಾಳ್ ಕೆಟ್ಟ ನೀನು. 1500 ಸಣ್ಣ ಪಟ್ಟಿ ಅಂಗಡಿ ಹಾಕ್ಬೋದಿತ್ರಾಗ. ಶಾನ್ಯಾನು ಯಾವ ರಾಜುನತ್ತ ಯಾವ ನಮ್ ಕಡೆ ಬಂದ್ರ ಬಿಡುದಿಲ್ಲ. ನಮ್ನ ಏನ್ ತಿದ್ದಾರ ಆಮೇಲೆ ಅವ್ರ ಸ್ಟಾರ್ ತೊಂಬರಗಾಡ ಪಾಕಿಟ್ ಹೊಡ್ಕೊಂಡು ಹೋದು. ದೊಡ್ಡ ಲಪ್ಪಂಗ ಹಿಡಿಯೋಣ ಹಿಡಿಯ ಬಪ್ಪಾರಿ ಮಗನ. ಹೌದು ನಮ್ಮ ಊರಿಗೆ ಬಂದ ನಮ್ಮನೆ ಎಲ್ಲಾ ಕಸ್ಕೊಂಡ್ ಹೋಗಿ ಈಗ ಐತ್ ನೋಡ್ ನಿನಗ್ ಚಡ್ಡಿ ಗಿಡ್ಡಿ ಎಲ್ಲಾ ಕಸ್ಕೊತ ನೋಡ್ರಿ. ಅಣ್ಣ ಒಂದ ನಿಮಿಷ ಏನ್ ನಿನ್ ಪಾಕೆಟ ನೀನು 1500 ರೂಪಾಯಿ ಬೇಕಲ್ಲ. ಅಷ್ಟಕ್ಕೂ ನೀವು ಮಾಡಿದ ತಪ್ಪ. ನನ್ನ ಲೆಕ್ಕದ ಪ್ರಕಾರ ತುಡುಗ್ರ ಮನ್ಯಾಗ ತುಡುಗ್ ಮಾಡಿ ಅದೇನ್ ತಪ್ಪಿಲ್ಲ. ನೀವು ಸ್ಟಾರ್ ಕಸ್ಕೊಂಡ್ರಿ ಇವ್ನ 500 ರೂಪಾಯಿ ತಗೊಂಡ್ ನಾನು ನಿನ್ ಪಾಕೆಟ್ ಹೋಗೋಣ. ಅಷ್ಟಕ್ಕೂ ನಿನಗೂ ರೊಕ್ಕ ಬೇಕಾರ, ನನ್ನ ಕಡೆ ಚೆಕ್ ಮಾಡ್ಕೋಬೇಕಾರ. ಸರ ನಾ ಪಾಕೆಟ್ ಕೊಟ್ಟಾಗ ಈಗ ಚಡ್ಡಿ ಪ್ಯಾಂಟ್ ಎಲ್ಲ ಕಸ್ಕೊತ ನೋಡಿ ಇಲ್ಲೇ. ಅನ್ನ ಬ್ಯಾಸ್ಗ್ಯಾಗ ಚಡ್ಡಿನ ಹಾಕೊಳಂಗಿಲ್ಲ. ಚಡ್ಡಿ ಇರ್ಲಿಕ್ಕೆ ಏನ ಪ್ಯಾಂಟ್ ಶರ್ಟ್ ಐತ್ಲ ತೆಗಿ ಬೆಚ್ಚ ಇಲ್ಲೇ ನಾನು ಹೊರತು ದಮ್ ಇದ್ರ ಹಂಗೆ ಹೋಗಿ ಹೋಗ. ಅಣ್ಣ ದಮ್ ಬಗ್ಗೆ ಮಾತಾಡೋಕೆ ಹೋಗ್ಬೇಡ. ಯಾಕಂದ್ರೆ ನಾವು ಗೋಕಾಕ್ ಮಂದಿ. ನಮ್ಮ ಮನ್ಯಾಗ 10% ಗುಡ್ಗ ಆದ್ರೆ 90% ಕರ್ದಂಟ್ ಐತಿ. ಈ ದಮ್ ಅನ್ನೋ ಪದಕ್ಕೆ ನಂದಿ ಹಾಡ್ದವ್ರ ನಾವು. ಮಲ್ಯಪಕ್ಯ ಬರೀ ಸುದೀಪ್ನ ಶಾರ್ಟ್ ನೋಡ್ರಿ. ಅಟ್ರು ಬರ್ತಿರೋ ಒಬ್ಬೊಬ್ರು ಬರ್ತಿರೋ ಒಬ್ಬೊಬ್ರು ಬರ್ತಾರೆ. ಸ್ಟಾಪ್. ಇವನೇನ ನಾವು ಹಬ್ಬ ಹಾಕೊಂಡ್ ತೆಗಿಯವನ. ಏ ಹಾಕೋ ಹುಂಬು ಕಾಣತ್ತಾನೋ. ಅವ್ನು ಬಿಡು, ಅವ್ರಿಬ್ರು ಕಡೆ ನನ್ನ ಪ್ಯಾಕೆಟ್ ಇಸ್ಕೊಂಬರ್ ಹೋಗ. ಇಲ್ಲೊಮ್ಮೆ ನಮ್ಮ ಹುಡುಗರು ಉಸಾರಿ ಅಂತಾರ. ನಾನು ಗುಡ್ಗಾಗಿರ್ತು ಅಂದಿರಿ. ಇಲ್ಲೊಮ್ಮೆ ನಮ್ಮ ಉಸಾರಿ ಮಾರ ಲೆಕ್ಕ ಬೇರೆ ತಿಳಿತಿಲ್ಲ ಅಣ್ಣ. ಕನಸ ಏನ್ ಖತರ್ನಾಕ್ ಕನಸು. ಎಂತ ಖತರ್ನಾಕ್ ಕನಸು ಬಿದ್ದಿತ್ತು. ನಿಮ್ನ ಇಬ್ರು ಸ್ಟಾರ್ ತರ ಕಳ್ಸಿನ. ನೀವ್ ಸ್ಟಾರ್ ತಗೊಂಡ್ ಬರಾಕ್ತಿರಿ. ಅಲ್ಲಿ ಒಂದ್ 4 ವಿಲನ್ ಹುಡುಗರು ನಿಮ್ನ ಅಟ್ಯಾಕ್ ಮಾಡ್ಯಾರ. ಅಟ್ಯಾಕ್ ಮಾಡ್ರು, ಗುಡ್ಗ ಕಸ್ಕೊಂಡಾರ, ರೊಕ್ಕ ಕಸ್ಕೊಂಡಾರ. ನೀವು ರಾಜಣ್ಣ ಅಂತ ಹೇಳಿ ಒದರಾತ್ರಿ. ನಾವ್ ಸುದೀಪ್ನ ಗತೆ ಖತರ್ನಾಕ್ ಎಂಟ್ರಿ ಬಂದಾನ. ಎಲ್ಲಾರು ಪಡ ದಡ ಬಡ್ದ್ ಬಿಟ್ನೆ. ನೀವ್ ಬಡ್ದಿ ಎಲ್ಲಾರ್ನ ಕನೀಶ್ನ್ಯಾಗ ಎಲ್ಲಾರು ಬಡ್ದ್ನಿ. ಬಡ್ದ ಬಾಳಕ್ ಎಲ್ಲಾರು ನಮ್ ಹುಡುಗರು ಹುಷಾರ್ ಮಾಡ್ರಿ ಮಕ್ಕಳ ಹಂಗ ಹಿಂಗ ಅಂತೇಳಿ ಹೇಳಿ ಹೊಂಟಿನಿ. ಬಾಹುಬಲಿ ಪಿಕ್ಚರ್ದಾಗ ಕಟ್ಟಾಕ ಬೀಳ್ತಾನಲ್ಲ
ಮೋಸ್ಟ್ಲಿ ಬಾಹುಬಲಿನ ಹಂಗ ಸಣ್ಣ ಹುಡುಗ ಅಂತ ನಾನು ಬಿಟ್ಟು ಹೊಂಟಿನ ಇನ್ನ ಮಾಡ್ಬೇಡ ಅಂತ ಹೇಳಿ ಅಣ್ಣ ಅಂದ ಯಾಕ ಅಣ್ಣ ನಾ ತಿರುಗಿ ನೋಡ್ತು ದರಲ್ಲತ್ತ ಮೇನ್ ಜಾಗ ಬಡ್ದು ಬಿಟ್ಟು ಏನ್ ಆಯ್ತು ಬಿಡೋ ರಾಜನ ನೀ ಕನಸ್ನ್ಯಾಕ ಬರ್ದಾಳ ಖರೆ ಖರೆ ಡೀಲ್ ಮಾಡೋನು ಏನಾರ ಮತ್ತ ಸಮಾಧಾನ ತಗೋರು ಗುಂಡಾಗಿರ್ದಿ ಫೀಲ್ಡ್ದಾಗ ಹಂಗ ಇಳ್ದಿಲ್ಲ ಒಂದ ಯಾವ್ದಾರ ಡೀಲ್ ಬರ್ಲೆ 3 ಮಂದಿ ಸಾವುಕಾರ ಆಗುದ ಸಾವ್ಕಾರನ ಅಂದ್ರ ಮುಂದಿನ ತಿಂಗಳ IPL ಚಾಲು ಆಗೋದೈತೆ ನಾ ಮುಂದಿನ ತಿಂಗಳ ಫುಲ್ ರೊಕ್ಕ ನಮಗೆ ಹಂಗಿದ್ರೆ ಈ ಸಲ ಕಪ್ಪ ನಮ್ದ ನಿಮ್ಮ ಅವುಗಳ IPL ದಿನ ಒಂದ್ ತಿಂಗಳು ಇರ್ತ ಈ ಸಲ ಕಪ್ ನಮ್ಮದ ಜಳಕ ಪಳಕಿಲ್ದ ಪನತಿ ಹೈಚಿ ಬಿಡ್ತೀರಿ ಹಿಂಗ ಅಂದ ನಮ್ ಟೀಮ್ ಹಿಂಗಾಗಿ 10-11 ವರ್ಷ ಅದ್ ಗೆಲ್ಲವತ್ತ ನಿಮ್ ಮಾತು ಕೇಳ್ಕೊಳ್ಳಿ ಈ ವರ್ಷ ಕಪ್ ನಮ್ಮದ ಈ ಪರಿಸ್ಥಿತಿ ತಂದ್ರಿಂದ ನಂದ ಒಂದು 2 ವೀಲರ್ ಒಂದ್ ರಿಕ್ಷಾ 3 ಸಿಲಿಂಡರ್ ಮಾರಿ ನಿಮ್ ಸುತ್ತ ಆದ್ರೂ ನಾ ಬೆಂಗಳೂರು ಬಿಡಂಗಿಲ್ಲ ಯಾಕಂದ್ರೆ ಈ ವರ್ಷ ನಂದು ಮನಸ್ಸು ಹೇಳತೈತಿ ಈ ವರ್ಷ ಕಪ್ ನಮಸ್ಕಾರ. ಏನಪ್ಪಾ ಇಟ್ಟಲ್ಲ ಆರಾಮದಿಲ್ಲ ಆರಾಮ್ರಿ ಅಣ್ಣ ಆರಾಮ್. ಯಾರು ಅಣ್ಣ ಇವ ಅವನ ಹೆಸರ ವಿಠಲ ನಮ್ಮ ಓಣಿ ಹುಡುಗ ಏಕ ನಂಬರ್ ಹುಡುಗ ಇಟ್ಟು ಸಮಾಧಾನ ಹುಡುಗ ಬಾಳ ಸಮಾಧಾನ ಹುಡುಗ ಅವನದೊಂದು ಉಪಕಾರ ಐತಿ ನನ್ ಮ್ಯಾಲ ಅದ್ ಯಾವಾಗ ತೀರ್ಸ್ತೀನಿ ಅಂಬಲ್ಲ ಬಾಳ ಚಲೋ ಹುಡುಗ ಉಪಕಾರ ಆಗತ್ತೆ ಅಂತದೇನು ಉಪಕಾರ ಮಾಡ್ಯಾವ ನಾವ್ ನಿನಗ ಒಂದ್ಸಲ ಸಂಡಾಸ್ ಕೂತಾಗ ಹಂದಿ ಬಂದ ನನ್ನ ಚರಿಗೆ ಕೆಡ್ಕೊಂಡ್ ಹೋತ್ ಅವಾಗ ಇದ ಹುಡುಗ ಬಂದ ನನಗೆ ನೀರ್ ಕೊಟ್ಟಿತ್ತು ಚರಿಗೆ ಕೊಟ್ಟಿತ್ತು ಬಾಳ ಚಲೋ ಹುಡುಗ ವಿಠಲ ಆರಾಮದಿಲ್ಲಪ್ಪ ಬಾ ಕೊಂಡ್ರ ಹಿಂಗ ಏನ್ ಬಂದೇವತ್ತ ಕೊಂಡ್ರ ಮತ್ತೆ ನೆಟ್ಟಲ್ಲ ಬೆಳಿಗ್ಗೆ ಹೊಲಸ್ ಮಕ ತಗೊಂಡ್ ದಯ್ಯಾಗಿರಿ ಹೆಂಗೇನ ನಮ್ ಸಾಕಾರ ಸತ್ರಿ. ನಿಮ್ ಸಾಕಾರ ಸತ್ರ ನಾ ಅವ್ನ ತಗೊಂಡ್ ಬರ್ಲಿ ಬುಡ್ಡ ಏನ್ ಸತ್ರಿ ನಾ ಏನ್ ಮಾಡಿ ಅದಕ್ಕ ಅವ್ನ್ ಸತ್ರಿ ಹೋಗ್ತಾ ಒಂದ್ ಚಡ್ಡಿ ಕೊಟ್ರಿ ಆ ಚಡ್ಡಿನ ಅವ್ರ ಮಕ್ಳು ನನ್ ಕೈಯಿಂದ ಬಡದ್ ಕಸ್ಕೊಂಡ್ ಹೋದ್ರಿ. 30 ರೂಪಾಯಿ ಚಡ್ಡಿಸ್ ಬಂದು ಬೆಳಿಗ್ಗೆ ಬಂದು ಡೀಲ್ ಕೊಡಾಕ್ ಬಂದೆ ನಮ್ದು ಕಿಮ್ಮತ್ ನೋಡ್ರು ಏನೋ ಚಡ್ಡಿ ಒಂದು ಗುಂಡ ಯೂಸ್ ಮಾಡೋದನ್ನ ಡೀಲ್ ಅಂತ ಬಂದ ಬೆಳಿಗ್ಗೆ ಒಂದು 30 ರೂಪಾಯಿ ಚಡ್ಡಿ ಅದು ಸಾಧಾರಣ ಚಡ್ಡಿ ಅಲ್ಲನ ಬಾಯ್ ನಿನ್ ಕಿವ ಹೇಳ್ತಿ ಎಲ್ಲಾ ಸ್ಟೋರಿ. ಕರೆ ಮಸ್ಕಿರಿ ಮಾಡಕ್ ಹೋಗ್ಬೇಡ ಚಡ್ಡಿ ಹಾಕೊಂಡ್ರೆ ಸಾಕಾರ ಆಗ್ತಾರ ಅಂತ ಮ್ಯಾಜಿಕ್ ಚಡ್ಡಿ ಐತಿ ಲಕ್ಕಿ ಚಡ್ಡಿ ಐತಿ ಕರೆನಾ ಅಣ್ಣ ನೀ ಯಾಕೆ ಇಷ್ಟು ಖುಷಿ ಪಡಾತಿ ಆ ಚಡ್ಡಿ ನನಗ್ ಬೇಕಣ್ಣ. ತಲಿ ಕರ್ಸ್ಕೋಬೇಡ ಬಿಟ್ಟಲ್ಲ ಆ ಚಡ್ಡಿ ನಿನಗ ಕೊಡ್ಸು ನೀ ಹಂಗೆಲ್ಲ ನನ್ನ ಮೇಲೆ ಸಂಚೆ ಪಡಾಕ ಹೋಗ್ಬೇಡ ಆ ಚಡ್ಡಿ ನಿನಗ್ ಬೇಕಲ್ಲ ಅದ್ ಯಾರ್ ನಿನ್ ಚಡ್ಡಿ ಕಸ್ಕೊಂಡಾರು ಅದ್ ಯಾರ ಅವ್ರ ಮಕ್ಕಳ ಫೋಟೋ ಪೈಕ್ಯ ಅವ್ ಯಾವ ನೋಡಿ ಇಬ್ರು ಅಡ್ಸಿ ಮಕ್ಕಳ ಅವ್ರು ಏನ್ ಚಡ್ಡಿ ಕಸ್ಕೊಂಡಾರತ್ತ ಆ ಲಕ್ಕಿ ಚಡ್ಡಿ ಪಾಪಿ ಹುಡುಗ ಹಾಕುದ ಇವ್ ಸಾಕಾರ ಮಾಡೋದ ನಾವ್ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಿಟ್ಟಲ್ಲ ನಾವ್ ನಿನ್ ಫೋನ್ ಹಚ್ಚಿ ಕರಿತು ಅಲ್ಲಿ ಬಾ ಮ್ಯಾಟ್ ಹುರಿಯಂಗ್ ಬಡದ ಅವ್ನ ಕಡೆ ನಿನ್ ಚಡ್ಡಿ ಇಸ್ತು ಕೊಡ್ತು ಆತಲ ಭರವಸೆ ನನ್ನ ಮೇಲೆ ನ್ಯಾಲಿಗೆ ಅದ ನ್ಯಾಲಿಗೆ ಹೌ ನಾಳೆ ಬೆಳಿಗ್ಗೆ 10 ಗಂಟೆಗೆ ಫೋನ್ ಹಚ್ತಾ ಹಾ ಬಾ ಮತ್ತೇನು ಪ್ಲಾನ್ ಮಾಡಿ ಈಗ ಏನ್ ಮಾಡೋದು ತಿಳಿತು ನಾ 10-20 ರೂಪಾಯಿ ಕಂಟ್ರಿ ಕಾಮ್ ಎಲ್ಲಾ ಬಿಡುದೇನ ಆ ಚಡ್ಡಿ ಲಕ್ಕಿ ಚಡ್ಡಿ ಐತತ ಆ ಚಡ್ಡಿ ಯಾವ ಹಾಕುದ ನಾವು ನಾಳೆ ಬೆಳಿಗ್ಗೆ 10 ಗಂಟೆಗ ಯಾ ಹಡ್ಸಿ ಮಕ್ಕಳ ಕಡೆ ಹೋಗಿ ಒರಿಜಿನಲ್ ಚಡ್ಡಿ ತರೋನು ತರ್ಲಿಕ್ಕಂದ್ರ ಇದನ್ನ ತೋರ್ಸೋರಿಗೆ ತಂದ ವಿಠಲಗ ಡೂಪ್ಲಿಕೇಟ್ ಚಡ್ಡಿ ಕೊಡುನು ನಾಳೆ ಸಾವುಕಾರ ಅದ್ರ ಪಾತ ಒಂದು 10 ಲಕ್ಷ ರೂಪಾಯಿ ಕೊಡಾಕ್ ಬರ್ತೈತಿ ಹುಡುಗ ಡೂಪ್ಲಿಕೇಟ್ ಚಡ್ಡಿ ಅವ್ನ್ ಕೊಟ್ಟು ಒರಿಜಿನಲ್ ಚಡ್ಡಿ ನಾವ್ ಹಾಕರ್ನು ಸಾವುಕಾರ ಯಾರಾಗ್ತಾರ ಯಾಕಂದ್ರೆ ಇದು 2020 ಬಾಲ್ ಕಟ್ ಹೊಲಸು ಬಂದೈತು ಇಂತ ಪನತಿ ಐತಿ ನನ್ಗೆ ಎರಡ ಕಂಡೀಷನ್ ನಾ ಫುಲ್ ಸಾವುಕಾರ ಆಗ್ಬೇಕು ಒಂದ್ ಜಮಖಂಡ್ಯಾಗ ನಮ್ ದೋಸ್ತ ಅದಾನ ಒಬ್ಬ ಸದಾ ಕನ್ನಾಳ ಅಂತ ಹೇಳಿ ಅವ್ನ ಮದಿ ಆಗತ್ತು ಯಾವ್ದೊಂದು ಹುಡುಗಿ ಪಡೋದು ಕೆಟ್ಟ ಹೇಳ್ತಿರ್ತಾನ ಅವ್ನ ಮದಿ ಮಾಡೋ ಒಂದ್ ಆಸೆ ಐತಿ ನಾ ಸಾವುಕಾರ ಆಗೋ ಆಸೆ ಐತಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಂದ್ರ ಚಡ್ಡಿ ತರೋ ಜವಾಬ್ದಾರಿ ನಿಮ್ದ ಇಬ್ರು ಅಡ್ಸಿ ಮಕ್ಳು ಹೇಳ್ಕೊಂಡ ಕೊಡ್ಲಿಕ್ಕಂದ್ರ ಗೈಟಿ ಕೊಡೋನು ಒರಿಜಿನಲ್ ಚಡ್ಡಿ ಇಸ್ಕೊಂಡ್ ನಾವ್ ಹಾಕೊಂಡ್ ಡೂಪ್ಲಿಕೇಟ್ ಚಡ್ಡಿ ವಿಠಲ್ ಕೊಟ್ಟ ಸಾವುಕಾರ ಮಜಾ ಈ ಸಲ ಕಪ್ ನಮ್ದು ಇಲ್ಲೋ ಅದೇ ನನ್ ಗೊತ್ತಿಲ್ಲ ಆದ್ರ ಈ ಸಲ ಚೈತಿ
ಅಣ್ಣ ಇವ್ರ ನೋಡವ್ರು ಬುಡ್ಡನ ಮಕ್ಕಳ ಆ ವಿಠಲ್ ಕಡೆ ಚಡ್ಡಿ ಕಸ್ಕೊಂಡಾರಲ್ಲ ಇವ್ರ ನೋಡವ್ರ ಇಬ್ರು. ಥೂ ನಿಮ್ಮ ಜಲಮ ಕಡಿಸಿ ಮಕ್ಕರ್ಯ ಇರು ಮಠ ನಿಮ್ಮ ಅಪ್ಪನ ಸಾಕೋದು ಬಿಟ್ಟ ಇವ್ನ ಸೇವಾ ಮಾಡೋದು ಬಿಟ್ಟು ಅವ್ನು ಬಿಟ್ರಿ ಈಗ ಅವ್ನು ಸತ್ ಬೆಳಕ ಅವ್ನು ಚಡ್ಡಿ ಸುದಕ್ ಬಿಡುವಾರ ಯಾಕ ಆ ಚಡ್ಡಿದಿಂದ ಸಾವುಕಾರ ಆಗ್ತಂತ ಹೇಳಿ ಎಟ್ಟರ ಆಸೆನೋ ನಿಮ್ಮದ ದೋಸ್ತ ಅದು ನಮ್ಮ ಅಪ್ಪನ ಚಡ್ಡಿ ಐತೆ ಅದ್ರ ಮ್ಯಾಲ ನಂಬದ ಅಧಿಕಾರ ಐತೆ ನಂಬದ. ಏನು ಅಧಿಕಾರ ಬಗ್ಗೆ ಮಾತಾಡ್ತೇವ ಮಗನ ನಿಮ್ಮ ಅಪ್ಪನ ವ್ಯವಸ್ಥೆ ಮಾಡೋದ ನಿಮ್ಮ ಅಪ್ಪನ ಸೇವೆ ಮಾಡೋದು ಅದು ಅಧಿಕಾರ ನಿಮ್ದ ಇತ್ತಲ್ಲ ಅದು ಮನಿ ಬಾಜುದಾರ ಇತ್ತು. ಈಗ ಅಧಿಕಾರ ಬಗ್ಗೆ ಮಾತಾಡ್ತೀಯ ಸರಳ ಚಡ್ಡಿ ಕುಡ್ದು ಒಂದೇ ಕೆಲಸ ಇಲ್ಲ ಅಂದ್ರ ಮಗನ ನಿನ್ನ ಹಿಂದಿನ ಕಿರಾಣಿ ಅಂಗಡಿಯಾಗ ಗುಂಡ್ ಹಾಕಿನಂದ್ರ ಇದ್ದ ಚಡ್ಡಿ ಸತ್ಯನಾಶ ಆಕೈತೆ. ತಾ ಮಗನ ಚಡ್ಡಿ ತಾ ಸರಳ ತಾರಕ್ಕೆ ಚಡ್ಡಿ ಚಡ್ಡಿ ತೆಗೆ ಮಗನ ಚಡ್ಡಿ ತೆಗೆ ಚಲ್ ಮೈಲ ಒಂದ್ ಚಲ್ ಇಕ್ಕಿನ ಚಡ್ಡಿ ತೆಗೆ ಕೊಡ ಚಡ್ಡಿ ಚಾಟ ಹಾಕೊಂಡೇನ ಮಾತಿದ್ನ. ಹಾ ಈ ಚಡ್ಡಿ ಮೇಲೆ ಅಧಿಕಾರ ಬರೀ ವಿಠಲ್ದೈತೆ ವಿಠಲ್ಗೆ ಚಡ್ಡಿ ಕೊಡಾಮ ಈ ನಾ ವಿಠಲ್ ಉಸಾರ್ ಮಾಡ್ರಿ ಅಂದ್ರೆ ಲೆಕ್ಕ ಬೇರೆ ಆಕೈತೆ. ನಡ್ರಿ ಮನೆ ನಡ್ರಿ ಶನಿದ್ರ ಕೆಟ್ಟ ನಾರಾಗತೈತಿಪ್ಪ. ಇದ ಚಡ್ಡಿ ನಾರಾದೈತೆ ಅನ್ಬೇಡ ಇದ ಚಡ್ಡಿ ನಮ್ ನಶೀಬ್ ತೆಗಿತೈತಿ ಒರಿಜಿನಲ್ ಚಡ್ಡಿ ಲಕ್ಕಿ ಚಡ್ಡಿ ಇನ್ ಹಾಕೋರದ ತಲೆ ಕರ್ಸ್ಕೋಬೇಡ ಒಟ್ಟ ಸಾವುಕಾರ ಅಂದ್ರೆ ಸಾವುಕಾರ. ಒಟ್ಟೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ಇದ್ರದೊಂದು ಫೋಟೋ ತೆಗಿ ಪಾಠ ದಿವಸ ಒಂದು ಫೋಟೋ ತೆಗಿ ಫಸ್ಟ್ ಕ್ಲಾಸ್ ತೂತುಗಳು ಎಲ್ಲ ಕರೆಕ್ಟ್ ಬರ್ಬೇಕು. ಹಾ ಆಯ್ತು ಮಾಮ ತಗದ ತಗದ್ ಈ ಒಂದ್ ಕೆಲಸ ಮಾಡು ಸರ್ಕಾರದ ಐಕನೆ ಕಡೆ ಒಂದ್ ಗಾಡಿ ನಿಂತಿರ್ತೈತೆ ಡಬ್ಬು ಹುಡುಗಿರ್ತಾನ MP ಅಂತೇಳಿ ಅವ್ನ ಕಡೆ ಹೋಗಿ 40 ರೂಪಾಯಿ ಕೊಟ್ಟು ಸೇಮ್ ಕಲರ್ ಸೇಮ್ ಚಡ್ಡಿ ತಗೊಂಡ್ ಬಾ 10 ಮಿನಿಟ್ನಾಗ ಚಡ್ಡಿ ತಗೊಂಡ್ ಬಾ ಆ ಚಡ್ಡಿ ಇಟ್ಟು ಹಾಕೊಂಡು ಡೂಪ್ಲಿಕೇಟ್ ಈ ಚಡ್ಡಿ ನಾವ್ ಹಾಕೋರ್ನ. ಆಯ್ತು ಮಾಮ 10 ನಿಮಿಷ ಪಾಠ ದಿವಸ ಬರೋ ಲಗುಡ್ ಬಾ ಈಗ ಒಂದ್ ಕೆಲಸ ಆಗ್ಬಿಡ್ಬೇಕ ನೀ ಪಾಠ ದಿವಸ ವಿಠಲ್ ಫೋನ್ ಹಚ್ಚ ನೀನ್ ಚಡ್ಡಿ ರೆಡಿ ಐತಿ ಅನ್ನ ಎಲ್ಲ ಇಸ್ಕೊಂಡ್ ಇಟ್ಟಾರು ತಗೊಂಡ್ ಹೋಗತ್ತ ಫೋನ್ ಹಚ್ಚ ಪಾಠ ದಿವಸ ಫೋನ್ ಹಚ್ಚ. ಹಲೋ ವಿಠಲ ಎಲ್ಲಿದೀ? ಇಲ್ಲಿ ಬಾ ಇಲ್ಲಿ ರಾಜು ಅಣ್ಣ ನಿನ್ನ ಚಡ್ಡಿ ಇಸ್ಕೊಂಡಾನ ಅವ್ರ ಕಡೆಯಿಂದ ಜಲ್ದಿ ಬಾ ಒಯ್ಯುವಂತೆ ಚಡ್ಡಿ. ಹಾ ಬಾ ಜಲ್ದಿ. ಏನ ಬರ್ತಾನ ನೆಕ್ಕಿ ಬರತಾನ ಆತ ಮಲ್ಯ ಒಂದ್ ಚಡ್ಡಿ ತರ್ತಾನ ಡೂಪ್ಲಿಕೇಟ್ ಆ ಡೂಪ್ಲಿಕೇಟ್ ಚಡ್ಡಿ ಅಲ್ಲ ವಿಠಲ್ ಕೊಡುನು ಒರಿಜಿನಲ್ ಚಡ್ಡಿ ನಾವ್ ಹಾಕರ್ನ. ಚಡ್ಡಿ ಸಿಕ್ತು ಸೇಮ್ ಕಲರ್ ಸೇಮ್ ಚಡ್ಡಿ ಸೇಮ್ ಮಾಡಲ್ ಆಮೇಲೆ ತೂತ್ ನೋಡಿ ಯಾರು ಹಿಂಗ ಕೆಟ್ಟ ಶಾನ್ಯಾನು ನೀ ತಂದಿಲ್ಲ ಈ ಚಡ್ಡಿ ವಿಠಲ್ ಕೊಡ್ದ ಈ ಚಡ್ಡಿ ನಾವ್ ಹಾಕೋರ್ದ ಸಾವುಕಾರ ತಲಿ ಕೆಟ್ಟ ಒಂದ ಕೆಲಸ ಮಾಡಿ ಪಟ್ನ ವಿಠಲ್ ಬರುವೊಳಗ ನಾವ್ ಏನ್ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳು ಈ ಚಡ್ಡಿ ಕೈಯಾಗ ಇಟ್ಕೋ ಈ ಚಡ್ಡಿನ ಹಾಕೊಂಡ್ ಬಿಡ್ತಾನ. ಆ ಕಡೆ ಯಾರು ಹೆಂಗಸರ್ ಬರತ್ತಾರ ನೋಡ್ರಿ ಒಂದ್ ಸ್ವಲ್ಪ ನೀವು ಹೊರ್ರಿ ನೋಡಕ್ ಹೋಗ್ಬೇಡ್ರಿ ಹೊಲಸ ಹಿಡಿ 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 ಒಟ್ಟ ನೋಡಕ್ ಹೋಗ್ಬೇಡ್ರಿ ಈ ಕಡೆ ಹೊಲಸ ಹಾಕೊಂಡಿಲ್ಲ ಆತು ಚಡ್ಡಿ ಹಾಕೊಂಡು ಏನು ಬೇರೆ ಫೀಲಿಂಗ್ಸ್ ಬರತೈತಿ ಸಾವುಕಾರ ಆಗ್ಬೋದು ವಿಜಯ್ ಮಲ್ಯ. ಪಟ್ನ ಕರ್ಸ ವಿಟ್ಯಾನ್ ಕರ್ಸು ಪಟ್ನ ಒಂದ್ ಚಡ್ಡಿ ಕೊಟ್ಟು ಹೋಗ್ಬಿಟ್ಟು ಸಾವುಕಾರ ಆಗ್ತವ ಪಟ್ನಾಗ ಇದ ಚಡ್ಡಿ ಕೊಡ್ನು ಒರಿಜಿನಲ್ ಚಡ್ಡಿ ಇಲ್ಲಿ ಒಳಗೈತಿ. ಇಟ್ಲಲ್ಲ ಸಾವುಕಾರ ಆಗಂಪ ನೋಡ ನಿನ್ನ ಚಡ್ಡಿ ಇದಲ್ಲ ನೀವು ಹಾಲಕಂದ ಮಾತಂದ್ರ ಮಾತು ಅನ್ನಂದ ಚಡ್ಡಿ ಹಾಕೋ ಸಾವುಕಾರಾಗ ಎಂಜಾಯ್ ಬರ್ತೀಯಪ್ಪ ಬರ್ತೇನೆ ಓಕೆ ಹೋಯ್ ಬಾ ಏ ನಿಲ್ರು ಏ ಯಾವ ಟಾಟಾ ಸಿಗತ್ತೆ ಮಕ ಮಾಡ್ಕೊಂಡು ನೀವ್ ಯಾವ ಬಂದು ಬೆಳಿಗ್ಗೆ ನಿಂದೇನಪ್ಪ ರಾಡಿ ನೀ ಯಾವಪ್ಪ ಬೆಳಿಗ್ಗೆದ್ದ ಆ ಬುಡ್ಡ ಸತ್ತನ್ಲ 2ನೇ ಹೆಂಡತಿ ಮಗನ ಆ ಚಡ್ಡಿ ನನಗ್ ಬೇಕು. 2ನೇ ಹೆಂಡತಿ ಮಗ ನನಗ್ ಗೊತ್ತಿತ್ತು ಈ ಬುಡ್ಡ ಏನೋ ಲಪಡ ಮಾಡಿ ಸತ್ತಾನ ಅಂತ ಹೇಳಿ ನನಗ್ ಡೌಟ್ ಐತದ. ನೋಡ್ತಮ್ಮ ನೀ 2ನೇ ಹೆಂಡತಿ ಮಗ ಅಲ್ಲ ಇವ 3ನೇ ಹೆಂಡತಿ ಮಗ ಇವ 4ನೇ ಹೆಂಡತಿ ಮಗ ನಾ 5ನೇ ಹೆಂಡತಿ ಮಗ ಎಲ್ಲಿ ತರುದು 5 ಚಡ್ಡಿ ಯಾವ ಇಟ್ಟ ಒಂದ್ ನಿಮಿಷ ಬಾಯ್ ನೀನ್ ರಾಡಿ ಹಿಡ್ಸ್ಕೊಂಡ್ ಬಂದಾನ ಮತ್ತೆ ಹೊಸ ಬಾಯ್ ಒಂದ್ ನಿಮಿಷ ಬಾಯ್ ಚಡ್ಡಿ ತಗೊಂಡ್ ನೋಡಪ್ಪ ನನಗೇನ್ ಪುಕ್ಸಿಟಿ ಬ್ಯಾಡ ಅದ ನಿಮಗ್ 1 ಲಕ್ಷ ರೂಪಾಯಿ ಕೊಡ್ತೇನೆ ಆ ಚಡ್ಡಿ ನನಗ್ ಬೇಕು. ಒಂದೇ ನಿಮಿಷ ನಾ ಚಡ್ಡಿ ಹಾಕಿ 10 ನಿಮಿಷ ಆಗಿಲ್ಲ ರೊಕ್ಕ ಬರಾಕ್ ಚಲೋ ಅದು ಕರೆ ಏನ್ ಲಕ್ಕಿ ಚಡ್ಡಿನ 1 ಲಕ್ಷ ರೂಪಾಯಿ ಕೊಡ್ತೀರಿ ರಾಜಣ್ಣ
ಬಿಟ್ಟಲ್ಲ ನಿನಗೆ ತಿಳಿ ಮಾತಲ್ಲ ನಿನಗೆಲ್ಲ ಸ್ಟೋರಿ ಆಮೇಲೆ ಹೇಳ್ತೀನಿ. ಸ್ವಲ್ಪ ಚಡ್ಡಿ ತಾರ ಒಂದು ನಿಮಿಷ ಚಡ್ಡಿ. ನಮ್ಮ ಅಣ್ಣ ಕೂಡಿ 2 ಲಕ್ಷ ರೂಪಾಯಿ ಕೊಡ್ತು ಚಡ್ಡಿ ನಮಗೆ ಬೇಕು ನಮ್ಮ ಅಪ್ಪ ಅಂದ. ಅಣ್ಣ 2 ಲಕ್ಷ 10 ನಿಮಿಷ ಆಗಿಲ್ಲ ಚಡ್ಡಿ ಹಾಕೊಂಡ ಅವ್ 2 ಲಕ್ಷ ಅಂತ ನೀವು 1 ಲಕ್ಷ ತಾನ ನಮಗೇನು ಬಗ್ರಿ ಆಗೋದೈತಿ. ಡುಪ್ಲಿಕೇಟ್ ಚಡ್ಡಿ ಕೊಟ್ಟು ಯಾವ ಹೆಚ್ಚು ರೊಕ್ಕ ಕೊಡ್ತಾನ ಚಡ್ಡಿ ಕೊಟ್ಟು ಬಿಡ್ದ ಉಳ್ಕಿದ್ದು ಏನೈತಿ ಅಸಲಿ ಹಕ್ಕಿಕತ ಅದು ಬಿಟ್ಟಾಗ ಆಮೇಲೆ ಹೇಳಕ್ ಬರ್ತೈತಿ. ಹೆಂಗಂದಿ ಯಾವ ಹೆಚ್ಚು ಕೊಡ್ತಾನ ರೊಕ್ಕ ಕೊಟ್ಟು ಬಿಡ್ನು. ನೋಡ್ರಿ ಅಣ್ಣ ಬುಡ್ಡಾನ ಪೈಲ ಹೆಂಡತಿ ಮಕ್ಕಳು ನೀ 2ನೇ ಹೆಂಡತಿ ಮಗನು ನಮಗೇನ ಬುಡ್ಡ ಮಾಡಿದ್ರೆ ಆಡಿ ನಮ್ಗೆ ಎದಕ್ಕೆ ಬೇಕಾಯ್ತಾನ ನಮಗೆ ರೊಕ್ಕ ಯಾವ ಕೊಡ್ತಾನಲ್ಲ ಅವ್ನು ಚಡ್ಡಿ ಕೊಟ್ಟು ಬಿಡ್ತು ನಾವು ಬಿಟ್ಟಲ್ಲ. ನಿನಗೆಲ್ಲ ಸ್ಟೋರಿ ಆಮೇಲೆ ಹೇಳ್ತು ಒಟ್ಟ ಗಪ್ಪ ನಿಂದ್ರಿ. ನೋಡ್ರಿ ನೀವು 2 ಲಕ್ಷ ಕೊಡ್ತಾನ ಅಂತೀರಿ ನೀವು 1 ಲಕ್ಷ ಅಂತೀರಿ ನೀ 4 ಕೊಯ್ತೆ ಅಂದ್ರೆ ನಿನಗೆ ಚಡ್ಡಿ ನಾವು ಕೊಟ್ಟು ಬಿಡ್ತು ನಮಗೆ ರೊಕ್ಕದ ಮುಖ್ಯ. ಹೆಂಗೋ ಮೈಲ್ಯ ಎಟ್ಟು ರಾಡಿ ಮಾಡ್ಯಾನು ಬುಡ್ಡ ಇವ್ 6ನೇದಕ್ಕಿ ಮಗ ಏನು ಹಗಲೆಲ್ಲ ಬರಾತ ಇವ್ 1 5 ಲಕ್ಷ ಕೊಟ್ಟಂದ್ರೆ ಇವ್ ಚಡ್ಡಿ ಕೊಟ್ಟು ಬಿಡೋರು ನಾವು. ಅಣ್ಣ ನಮ್ಮ ಫ್ಯಾಮಿಲಿ ಡಾಕ್ಟ್ರ ನಾವ ಡಾಕ್ಟ್ರ ಮತ್ತೆ ಏನು ರಿಕ್ಷಾ ಡ್ರೈವರ್ ಮಾಡಿದ್ದೇವೆ ನಾವು. ಬರ್ರಿ ಅಣ್ಣ ಬರ್ರಿ ಡಾಕ್ಟರ್ ಸಾಹೇಬ್ರ ನಿಮಗೂ ಚೈಟಿ ಬೇಕೇನ್ರಿ? ಚೈಟಿ ಬೇಕಾರೆ ತಗೋರಿ ಅವ್ರಿಗಿಂತ ಹೆಚ್ಚು ರೊಕ್ಕ ಕೊಟ್ರೆ ಚೈಟಿ ನಿಮ್ಗಾರ. ನೋಡ್ ದೋಸ್ತ ನನಗ ಚಡ್ಡಿ ಬೇಡ ನಾ ವಿಠಲ್ಗೆ ಹೇಳಕ್ ಬಂದನ ಚಡ್ಡಿ ತಗೋಬೇಡ ಅಂತ ಹೇಳಿ. ಯಾಕ್ರಿ ಡಾಕ್ಟರ್ ಸಾಹೇಬ್ರ ಸಾವ್ಕಾರ ನನಗ್ ಕೊಟ್ಟಾರಲ್ಲ ಅಕ್ಕಿ ಚಡ್ಡಿ ಹತ್ರಿ. ನೋಡ್ ವಿಠಲ ಚಡ್ಡಿ ತಗೋಕ್ ಹೋಗ್ಬೇಡ. ಚಡ್ಡಿ ತೊಗೊಂಡಿ ಅಪಾಯ ಬಾಳ ಐತಿ ನಿನಗ. ನಿಮ್ ಸೌಕಾರಗ 64 ರೋಗಗಳಿದ್ದು ಗೊತ್ತೈತಿ ನಿನಗದ. ನೋಡ್ ವಿಠಲ ಚಡ್ಡಿ ಉಸಾವರಿ ಮಾಡ್ಬೇಡ ನೀ ದುಡ್ತೀನ. ನೋಡ್ ಬಿಟ್ಟಲ್ಲ ನೀ ಅಟ್ಟ ಅಲ್ಲ ಇಟ್ಟು ಮಂದ್ಯಾಗ ಯಾರು ಚಡ್ಡಿ ತಗೋತಿರ್ಲ ಅವ್ರೆಲ್ಲಾರು ನೀವು ಸತ್ಯಾನಾಶ ಆಗ್ತಿರ್. ನೀವು ಯಾರು ಚಡ್ಡಿ ಹಾಕೋತಿರ್ಲ ನೀವು ಸತ್ಯಾನಾಶ. ಯಾಕ್ರಿ ಡಾಕ್ಟರ್ ಸಾಹೇಬ್ರ ಚಡ್ಡ್ಯಾಗ ಏನು ಟೈಮ್ ಬಾಂಬ್ ಫಿಕ್ಸ್ ಮಾಡ್ರಿ ಅನ್ ಮತ್ತೆ? ಅದ್ರಾಗೇನು ಟೈಮ್ ಬಾಂಬ್ ಏನು ಇಟ್ಟಿಲ್ಲ. ಬುಡ್ಡಂದ್ ರಿಪೋರ್ಟ್ ಬಂದೈತಿ ಅವ್ನು ಸತ್ತವಂದ. ಅವ್ನ ರಿಪೋರ್ಟ್ ಬಂದೈತಿ ಅವ್ನು ಏನೇನೈತಿ ಎಲ್ಲ ರಿಪೋರ್ಟ್ ಹೇಳ್ತಾನ. ಇನ್ನು ಕೇಳ್ರಿ ನೀವು ಎಲ್ಲ ನಿಂತಿಲ್ಲಿ ನೋಡ್ರಪ್ಪ. ಫಸ್ಟ್ ರಿಪೋರ್ಟ್ ಅವ್ನು ಏನು ಬಂದಿತ್ತಂದ್ರ ಕೊರೋನಾ ಪಾಸಿಟಿವ್ ಆಗಿತ್ತು ಅವಂಗ. ನೋಡ್ರಪ್ಪ ಅವಂಗ ಮುಳುವಾದಿ, ಕ್ಯಾನ್ಸರ, HIV, ಕುಷ್ಠರೋಗ ಎಲ್ಲ ಆಗೈತಿ. ಈಗ ಏನ ಟೋಟಲ್ 64 ರೋಗ ಅದಾವ ನಿಮ್ಮ ಸೌಕಾರಕ್ಕೆ ಬಿಟ್ಟಲ್ಲ. ಬಿದ್ದಿದ್ದೆಲ್ಲ ರೋಗ ಎಲ್ಲ ಊರಾಯನೆಲ್ಲ ಇಲ್ಲೇ ಬಂದಾವ. ಆ ಚಡ್ಡಿ ಅವ ಹಾಕೋತಾನಲ್ಲ ಅವ್ನು ಸತ್ಯಾನಾಶ ಆಗ್ತಾನ ಮಾತ್ರ. ರಾಜಣ್ಣ ನನಗೇನ್ ಚಡ್ಡಿ ಬೇಡ್ತವಣ್ಣ, ನೀನ್ ಇಟ್ಕೋಣ. ನನಗೂ ಬೇಡಪ್ಪ ಚಡ್ಡಿ, ನೀವು ಇಟ್ಕೊಂಡು ಬಿಡ್ರಪ್ಪ, ನನಗೇನು ಬೇಡ. ಅಂತ ಚಡ್ಡಿ ಆದ್ರೆ ಬೇಡ ಮಾರ. ನನಗೆ ರಗಡ್ ಆಸ್ತಿ ಮಾಡಿಟ್ಟ ನಮ್ಮ ಅಪ್ಪ ಮಾರಾಯ. ನೀವು ಯಾವಾರ ಹಾಕೊಂಡು ಅತ್ತ ಹೋರ್ ಮಾರ, ನಮ್ಗೆ ಚಡ್ಡಿ ಬೇಡ. ನೋಡ್ರಿ ರಾಜು ಅವ್ರ ಕೈಯಾಗದು ಹಿಡಿಯಾಕ ಹೋಗ್ಬೇಡ್ರಿ. ಅದ್ರಾಗ 108 ರೋಗಗಳು ಅದಾವ. ಕೈಯಾಗದು ಹಿಡಿಯಾಕ ಹೋಗ್ಬೇಡ್ರಿ. ಹೋಗಿರ ಅದನ್ನ ಚೀವಲ್ಲ ಸ ಮುಟ್ಟುದಲ್ಲೋ ಡಾಕ್ಟರ್ ಆಲ್ರೆಡಿ ಚಡ್ಡಿ ಹಾಕೊಂದಿನ ಮಲ್ಯ. ಹೊಲಸು ನಮಗೂ ರೋಗ ಬರ್ತೈತೆ. ನಾನು ತೆಗಿಯಂಗಿಲ್ಲಪ್ಪ ಹೊಲಸು ಹೊಲಸ. ಎಲ್ಪ ನಾನು ತೆಗೆದು ಹೋಗ್ಕೊಂಡು ನಾನು ಏನು ಮಾಡಾಕೋ ಏನು ಆತು ಅತಿ ಆಚೆಗೆ ಎತ್ತಿಗೆ ಹೇಳ್ತಂತೇಳಿ ಚಡ್ಡಿ ತೆಗಿರೋ ಅಡ್ಸಿ ಮಕ್ಕಳ ನನಗೆ ರೋಗ ಬರ್ತಾವ್ರು. ನನಗೆ ರೋಗ ಬಂದಂದ್ರೆ ನಿಮಗೂ ಬರಬೇಕು ಅಡ್ಸಿ ಮಕ್ಕಳ. ಒಬ್ಬೊಬ್ರಿಗೆ ಹಿಡಿದು ಪಪ್ಪಿ ಕೊಡ್ತಾನೆ ಓಡಿ ಹೋಗಿರೋ ನಿಮ್ಮ ಅವುಗಳ. ಮಲ್ಯ ಪಕ್ಕಿ ಆಡ್ಸಿ ಮಕ್ಕರ ನೀವು ಓಡಿ ಹೊಂಟ್ರಿ. ತೆಗಿ ಬರ್ರಿ ನನ್ನ ಚಡ್ಡಿ ತೆಗಿ ಬರ್ರಿ. ಸಿಕ್ಕಾಪಟ್ಟಿ ರೋಗಿದ್ದು ಅದು ಬುಡ್ಡಾಗ.